ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವಿಸಲ್ಪಟ್ಟವರು. ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 94ನೇ ಅಧ್ಯಾಯದ 19ನೇ ವಚನದಲ್ಲಿ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಪ್ರಿಯ ದೇವಜನರೇ, ಕೀರ್ತನೆಗಾರನು ಈ ವಿಧವಾಗಿ ಒಂದು ವಾಕ್ಯವನ್ನು ಬರೀತಾ ಇದ್ದಾರೆ. ಏನಂದರೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ, ಹೌದಲ್ವಾ, ನಮ್ಮ ಜೀವಿತಗಳಲ್ಲಿ ಕೆಲವು ದಿನಗಳಲ್ಲಿ ನಾವು ಗಮನಿಸುವಾಗ ಕೆಲವು ಸಂದರ್ಭಗಳಲ್ಲಿ ಅನೇಕ ಚಿಂತೆಗಳು ನಮ್ಮನ್ನು ಸುತ್ತಿಕೊಂಡಿರ್ತವೆ, ಅನೇಕ ಯೋಚನೆಗಳು ನಮ್ಮನ್ನು ಆವರಿಸಿರ್ತದೆ. ಪ್ರತಿ ಕ್ಷಣವೂ ಕೂಡ ನೂರಾರು ಯೋಚನೆ ಚಿಂತೆಗಳನ್ನು ಮಾಡಿಕೊಂಡು ನಾವು ದಿನಗಳನ್ನು ಕಳೆಯುತ್ತಾ ಇರ್ತೀವಿ. ಆದರೆ ಅಂಥ ಸಂದರ್ಭಗಳಲ್ಲಿ ಪ್ರಿಯ ದೈವಜನರೇ, ನಮ್ಮನ್ನು ಸಂತೋಷಪಡಿಸುವಂಥ ಒಂದು ಕಾರ್ಯ ಉಂಟು. ಹೌದಾ ಬ್ರದರ್ ಅಂತ ನೀವು ಕೇಳಬಹುದು. ಪ್ರಿಯ ದೈವಜನರೇ, ಕೀರ್ತನೆಗಾರನು ಅನುಭವದಿಂದ ಆತನೊಂದು ವಾಕ್ಯವನ್ನು ಹೀಗೆ ಬರೀತಾ ಇದ್ದಾರೆ. ಏನಂದರೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಅನೇಕ ಚಿಂತೆಗಳಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ, ಅನೇಕ ಯೋಚನೆಗಳು ನಿಮ್ಮನ್ನು ಸುತ್ತಿಕೊಂಡಿದೆಯಾ. ಎಷ್ಟೋ ಚಿಂತೆ ಯೋಚನೆಗಳಿಂದ ಈ ಒಂದು ಆ ಒಂದು ನಿಮ್ಮ ಮನಸ್ಸಿನಲ್ಲಿ ಕಟ್ಟಲ್ಪಟ್ಟವರಂತೆ ಇದ್ದೀರಾ. ನಾನು ಹೇಳ್ತೀನಿ ಕೇಳ್ರಿ, ದೇವರ ಸಾನ್ನಿಧ್ಯಕ್ಕೆ ಬರುವಂಥವ್ರಾಗ್ರಿ. ಯಾಕೆಂದರೆ ಅಪ್ಪನ ಸಾನ್ನಿಧ್ಯದಲ್ಲಿ ಬರುವಾಗ ಆ ಚಿಂತೆಗಳನ್ನು ಹೋಗಲಾಡಿಸುವಂಥ ಒಂದು ಉತ್ತಮವಾದ ಕಾರ್ಯ ಉಂಟು. ಏನೆಂದರೆ, ಕರ್ತನ ಸಂತೈಸುವಿಕೆಯಿಂದ ನಮಗೆ ಸಂತೋಷ ಉಂಟಾಗುವಂಥದ್ದಾಗ್ತದೆ. ಯೇಸು ಸ್ವಾಮಿಯ ಪಾದದ ಬಳಿ ಬರುವಾಗ, ಆತನ ವಾಕ್ಯವನ್ನು ಕೇಳುವಾಗ, ಆತನ ಸಂತೈಸುವಿಕೆ, ಆತನ ಪ್ರಸನ್ನತೆ, ಆತನ ಬಲ ನಮ್ಮನ್ನು ಆವರಿಸುವಾಗ ನಮಗೆ ಸಂತೋಷ ಉಂಟಾಗುವಂಥದ್ದಾಗ್ತದೆ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಚಿಂತೆಗಳನ್ನು ಮಾಡಿಕೊಂಡು ಕುಳಿತಿರುವುದಾದರೆ ಅನೇಕ ದಿನಗಳು ನಾವು ಚಿಂತೆಯನ್ನೇ ಮಾಡುತ್ತಾ ಕೂತ್ಕೊಳ್ಬೋದು. ಯೋಚನೆಗಳಲ್ಲೇ ನಾವು ಕಟ್ಟಲ್ಪಟ್ಟವರಾಗಿರ್ಬೋದು. ಅಯ್ಯೋ, ಚಿಂತೆ ಚಿಂತೆ ಚಿಂತೆ, ಬರೀ ಚಿಂತೆಯಲ್ಲೇ ದಿನಗಳು ಕಳೆಯುತ್ತಾ ಹೋಗ್ತದೆ. ಆದರೆ ಆ ಚಿಂತೆಗಳ ಮಧ್ಯದಲ್ಲೂ ಕೂಡ ಸಂತೋಷವನ್ನು ಕೊಡುವುದಕ್ಕೆ, ಸಮಾಧಾನವನ್ನು ಕೊಡುವುದಕ್ಕೆ ಒಬ್ಬರಿಂದ ಸಾಧ್ಯ. ಅದು ನನ್ನ ಕರ್ತನಾದ ಯೇಸು ಸ್ವಾಮಿಯಿಂದ. ಯಾಕೆಂದರೆ ನಾವು ಮನುಷ್ಯರು, ನಾವು ಚಿಂತೆ ಮಾಡುವವರು, ನಾವು ಯೋಚಿಸುವವರು ಅಂತ ಅರಿತು ಆತನು ಸತ್ಯವೇದದಲ್ಲಿ ಹೀಗೆ ಮಾತನಾಡಿದ್ದಾರೆ. ಏನಂದರೆ, ಚಿಂತೆ ಮಾಡಿ ಮಾಡಿ ನೀನು ಒಂದು ಮೊಳ ಉದ್ದವೂ ಕೂಡ ಆಗುವುದಕ್ಕೆ ಸಾಧ್ಯವಿಲ್ಲ, ಒಂದು ಮೊಳ ಗಿಡ್ಡವೂ ಕೂಡ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಚಿಂತೆಯನ್ನು ನೀವು ನನ್ನ ಮೇಲೆ ಬಿಡಿರಿ ಅಂತ ಆತನು ಹೇಳಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಈ ಮುಂಜಾನೆಯಲ್ಲಿ ಅನೇಕ ಚಿಂತೆಗಳಿದೆಯಾ? ನಾನು ಹೇಳ್ತೀನಿ ಕೇಳ್ರಿ, ಈ ಕೂಡಲೇ ಯೇಸು ಸ್ವಾಮಿಯ ಸಾನ್ನಿಧ್ಯಕ್ಕೆ ಬರುವಂಥವರಾಗ್ರಿ. ಆತನ ಬಳಿಯಲ್ಲಿ ಬರುವಾಗ ಆತನ ಸಂತೈಸುವಿಕೆಯಿಂದ ನಿಮಗೆ ನಿಶ್ಚಯವಾಗಿ ಒಂದು ಸಂತೋಷ ಉಂಟಾಗ್ತದೆ. ನೀವೇ ಹೇಳ್ತೀರಾ, ಹೌದು ಬ್ರದರ್, ನಾನು ಪ್ರಾರ್ಥಿಸುವುದಕ್ಕೆ ಆರಂಭಿಸುವಾಗ ಆ ಬೆಟ್ಟದಂತೆ ಇದ್ದಂಥ ಎಲ್ಲ ಚಿಂತೆಗಳು ನನ್ನಿಂದ ತೊಲಗಿತು, ನಾನು ಸಮಾಧಾನದಲ್ಲಿ ಇದ್ದೇನೆ ಅಂತ. ಯಾಕೆಂದರೆ ಅಪ್ಪನ ಬಳಿ ಬರುವಾಗ ನಿಶ್ಚಯವಾಗಿ ಸಮಾಧಾನ ಉಂಟಾಗ್ತದೆ. ಯೇಸು ಸ್ವಾಮಿ ಬಳಿ ಬರುವಾಗ ಉತ್ತಮವಾದ ಒಂದು ಸಂತೋಷ ನಮಗೆ ಸಿಗುವಂಥದ್ದಾಗ್ತದೆ. ಇವತ್ತು ಯಾವುದಾದ್ರೂ ಚಿಂತೆಗಳಲ್ಲಿದ್ದೀರಾ, ಈಗಲೇ ನೀವು ಕರ್ತನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ಆತನ ಸಂತೈಸುವಿಕೆಯಿಂದ ನಿಮಗೆ ಸಂತೋಷ ಉಂಟಾಗುವಂಥದ್ದಾಗ್ತದೆ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರಪ್ಪ. ಪ್ರಿಯ ಮಕ್ಕಳನ್ನು ನೀನು ಅಮೂಲ್ಯವಾದ ಕೈಯಲ್ಲಿ ನಾನು ಕೊಡ್ತೇನೆ. ಹೌದು, ಅನೇಕ ಚಿಂತೆಗಳಲ್ಲಿ ಅವರು ಇರುವಾಗ ನಾನು ಹೀಗೆ ಪ್ರಾರ್ಥಿಸ್ತೀನಿ ಕರ್ತನೆ. ಅಪ್ಪ, ನಿನ್ನ ಸಂತೈಸುವಿಕೆಯಿಂದ ಅವರಿಗೆ ಸಮಾಧಾನ ಉಂಟಾಗಲಿ, ಅವರಿಗೆ ಸಂತೋಷ ಉಂಟಾಗಲಿ. ಪರಿಶುದ್ಧಾತ್ಮನೇ, ಅಪ್ಪನ ವಚನ ಹೀಗೆ ಹೇಳ್ತದಲ್ಲ, ಚಿಂತೆಯನ್ನು ನನ್ನ ಮೇಲೆ ಹಾಕಿರಿ ಅಂತ. ಆ ಪ್ರಕಾರ ಈ ಮುಂಜಾನೆಯಲ್ಲಿ ಅವರದ್ದು ಯಾವುದೇ ಚಿಂತೆ ಯೋಚನೆಗಳಿರುವುದಾದರೂ ಅದೆಲ್ಲವನ್ನು ತೆಗೆದಾಕಿ ನಿನ್ನ ಸಂತೋಷ ಅವರ ಮೇಲೆ ಬರಮಾಡು. ಅವರ ಚಿಂತೆಯನ್ನು ನೀನು ಹೊತ್ತುಕೋ ಕರ್ತನೆ. ನಮಗಾಗಿ ಚಿಂತಿಸುವನು ನೀನಿರುವುದಕ್ಕಾಗಿ ಸ್ತೋತ್ರ. ಆಶೀರ್ವದಿಸ್ರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.